ವೆಲ್ಕಮ್ ಟು ಮೈ ಕುಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಸಂಡೇ ಸ್ಪೆಷಲ್ ಎಲ್ಲ ಚೌಚೌಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಮತ್ತು ಬೆಲ್ಲ ಉಪಯೋಗಿಸ್ಕೊಂಡು ಕೇಸರಿ ಬಾತು, ಮೊಸರನ್ನ, ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ ಮತ್ತು ನೀರು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಹುರ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಮಾವಿನ ಹಣ್ಣನ್ನು ಹೆಚ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹಣ್ಣಾಗಿರೋದನ್ನ ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ತುಪ್ಪದಲ್ಲೇ ಹುರ್ಕೊಬೇಕು. ಇದೆಲ್ಲ ಹಸಿ ಸ್ಮೆಲ್ ಹೋದ ನಂತರ ಇಲ್ಲಿ ನಾನು 1 ಲೋಟ ರವೆಗೆ 1-2 ಲೋಟ ನೀರು ತೊಗೊಂಡಿದ್ದೀನಿ. ಆ 2 ಲೋಟ ನೀರನ್ನು ಸೇರಿಸ್ಕೊಂಡು 1-3 ಉಂಡೆ ಬೆಲ್ಲನೂ ಸಹ ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇದೆಲ್ಲ ಬೆಲ್ಲ ಕರಗಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋ ಅಂಥ ಟೈಮಲ್ಲಿ ನಾನು ಸಣ್ಣ ರವೆನ ಹುರಿದಿಟ್ಕೊಂಡಿದ್ದೆ 1 ಲೋಟದಷ್ಟು, ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇಲ್ಲಿ 3 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೇಸರಿ ಬಾತ್ ರೆಡಿ ಆಗುತ್ತೆ. ಮತ್ತು ತುಪ್ಪ ಸೇರಿಸಿ 1-2 ಸ್ಪೂನ್ನ ಬೌಲ್ಗೆ ಹಾಕಿ ರೆಡಿ ಮಾಡಿಟ್ರೆ ಇಲ್ಲಿ ಬೆಲ್ಲದ ಕೇಸರಿ ಬಾತ್ ರೆಡಿಯಾಗಿ ಹೋಗುತ್ತೆ. ನಂತರ ಈಗ ನೀರು ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲೊಂದು 2 ಹಿಡಿ ಕಡಲೆ ಬೀಜ, ಒಂದು 6 ಮೆಣಸಿನ್ಕಾಯಿ, 1 ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋಂಥದ್ದು, 1 ಇಂಚು ಶುಂಠಿ, ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಹುರ್ಕೊಬೇಕು. ನೀವು ಬೇಕಿದ್ರೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ನಾನಿಲ್ಲಿ ಬರೀ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಹುರ್ಕೊಂಡು ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಇದನ್ನು ರುಬ್ಕೊಂಬರಬೇಕು. ರುಬ್ಕೊಂಬಂದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ನೀರು ಚಟ್ನಿ ರೆಡಿಯಾಗುತ್ತೆ. ಈಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ಎಲ್ಲ ಆದಮೇಲೆ 2 ಲೋಟ ನೀರನ್ನು ಹಾಕಿ ಮರಳೋದಕ್ಕೆ ಇಡಬೇಕು. ನೀರೆಲ್ಲ ಮರಳು ಬರುವಾಗ ಇಲ್ಲಿ ನಾನು ರವೆನ ಹುರಿದಿಟ್ಕೊಂಡಿದ್ದೆ, ರವೆ ಸಮೇತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಕೊನೆಯದಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನಂತರ ಇಲ್ಲಿ ನಾನು ಅನ್ನನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನುಣ್ಣಗೆ ಅನ್ನ ಮಾಡ್ಕೊಂಡಿದ್ದೀನಿ. ಒಂದು 4 ಬೌಲಷ್ಟು ಅನ್ನನ ಒಂದು ಬೇಸಿನ್ಗೆ ಹಾಕ್ಕೊಂಡು ಒಂದು 400 ಗ್ರಾಮ್ ಅಷ್ಟು ಮೊಸರು, 1 ಲೋಟ ಹಾಲನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅನ್ನ ನುಣ್ಣಗಿದ್ರೆ ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಸ್ಮ್ಯಾಶ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಂಡು ನಂತರ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಆಮೇಲೆ ಗೋಡಂಬಿ, ದ್ರಾಕ್ಷಿ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು. ಈ ಒಗ್ಗರಣೆ ಸಹನ ಇದಕ್ಕೆ ಕಲಸಿರೋಂಥ ಅನ್ನಕ್ಕೆ ಹಾಕ್ಕೊಂಡು ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾವು ಮೊಸರು ಹಾಕುವಾಗ ಯಾವುದೇ ನೀರು ಸೇರಿಸಿಲ್ಲ, ಗಟ್ಟಿ ಮೊಸರು ಹಾಕಿದ್ದೀನಿ. ಹಾಗಾಗಿ ಇಲ್ಲಿ 1 ಲೋಟ ನೀರು ಸೇರಿಸ್ಕೊಬೇಕು. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಲೋಟ ನೀರು ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬೇಕು. ಸೇರಿಸ್ಕೊಂಡೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಮೊಸರನ್ನನೂ ಸಹ ರೆಡಿ ಆಗುತ್ತೆ. ರೆಡಿ ಆದಾದಮೇಲೆ ಈಗೆಲ್ಲ ಒಂದು ತಟ್ಟೆಗೆ ಸರ್ವ್ ಮಾಡೋಣ. ಒಂದು ಬೌಲಲ್ಲಿ ಬೆಲ್ಲ ಮತ್ತು ಮಾವಿನಕಾಯಿ ಕೇಸರಿ ಬಾತು, ಆಮೇಲೆ ಪ್ಲೈನ್ ಉಪ್ಪಿಟ್ಟು, ಆಮೇಲಿಂದ ಇದಕ್ಕೆ ಚಿತ್ರಾನ್ನ ಗೊಜ್ಜಿಗೆ ಅನ್ನ ಮಾಡಿ ಕಲಿಸಿದ್ದೀನಿ. ಆಮೇಲೆ ಮೊಸರನ್ನ, ಆಮೇಲೆ ಇಡ್ಲಿನೂ ಸಹ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಯಾವುದೋ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಚಿತ್ರಾನ್ನದ್ದು ಇಡ್ಲಿದು. ಆಮೇಲೆ ನೀರು ಚಟ್ನಿ ಇಷ್ಟನ್ನು ಎಲ್ಲ ಸೇರಿಸ್ಬಿಟ್ಟು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲ್ಲಾಗಿ ನಾವು ಡೈಲಿ ಇಷ್ಟೊಂದು ತಿಂಡಿ ಮಾಡೋಕ್ಕಾಗಲ್ಲ. ಸಂಡೇ ಟೈಮ್ ಅಂದರೆ ಸ್ವಲ್ಪ ಫ್ರೀ ಇರ್ತೀವಿ, ಎಲ್ಲರೂ ಮನೇಲಿ ಇರ್ತಾರೆ. ಹಾಗಾಗಿ ಈ ಥರ ಎಲ್ಲ ಸ್ವಲ್ಪ ವೆರೈಟಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮನೇಲೆಲ್ಲ ತಿಂತಾರೆ. ನೀವು ಒಂದ್ಸಲ ನಿಮಗೆ ಫ್ರೀ ಆದಾಗ ನೋಡಿಕೊಂಡು ಇಷ್ಟ ಆದರೆ ಒಂದು ಸತಿ ಮಾಡಿ ನೋಡಿ. ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ.